ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ KA ಕಡೆಯಿಂದ KSET 2023 ಎಕ್ಸಾಮ್ನ ರಿಸಲ್ಟನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಸಾಕಷ್ಟು ಅಭ್ಯರ್ಥಿಗಳು ಆಸ್ಪಿರೆಂಟ್ಸ್ ರಿಸಲ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ರು. ಸೊ ಇವಾಗ ಅವರು ಪ್ರೊವಿಷನಲ್ ರಿಸಲ್ಟನ್ನು ಪ್ರಕಟಿಸಿದ್ದಾರೆ. ಸೊ ಅಭ್ಯರ್ಥಿಗಳು ವೆರಿಫೈ ಮಾಡ್ಕೋಬಹುದು ನೀವು ಎಲಿಜಿಬಲ್ ಆಗಿದ್ದೀರಾ ಇಲ್ಲ ಅಂತೇಳಿ. ಸೊ ಇವಾಗ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ KSET 2023 ತಾತ್ಕಾಲಿಕ ಫಲಿತಾಂಶ ಪಟ್ಟಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ವಿಷಯದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ನೀವು ನಿಮ್ಮ ಸ್ಕೋರನ್ನು ನೋಡ್ಕೋಬಹುದು. ಸೊ ಇಲ್ಲಿ ಫಿಸಿಕಲ್ ಸೈನ್ಸ್ ಅನ್ನ ತಗೊಂಡಾಗ ಸೊ ಇಲ್ಲಿ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ವೈಸ್ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ KSET 2023 ಹೆಲ್ಡ್ ಆನ್ 13 January 2024. ಸೊ ಇಲ್ಲಿ ಇನ್ನೊಂದು ಪ್ರಕಟಣೆಯಲ್ಲಿ ನೋಡ್ಬೋದು. ಸೊ ತಾತ್ಕಾಲಿಕ ಫಲಿತಾಂಶ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಅವರು ಕೊಟ್ಟಿದ್ದಾರೆ. ಸೊ ಬಹಳ ಸಿಸ್ಟಮೆಟಿಕ್ ಆಗಿ ಅವರು ರಿಸಲ್ಟ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಮೊದಲು ಕ್ಯಾಂಡಿಡೇಟ್ಸ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಿತ್ತು, ಆದರೆ ಅವರು ಆನ್ಲೈನ್ ಅಲ್ಲಿ ತಮ್ಮ ಎಲಿಜಿಬಿಲಿಟಿಯನ್ನು ರಿಜಿಸ್ಟರ್ ನಂಬರ್ ಮೂಲಕ ಚೆಕ್ ಮಾಡ್ತಿದ್ರು. ಇವಾಗ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಕಟ್ ಆಫ್ ಹೇಗಿದೆ, ಮತ್ತೆ ಎಲ್ಲ ಡೀಟೇಲ್ಸ್ ಅನ್ನ ಅವರು ಕ್ಲಿಯರ್ ಆಗಿ ಅಪ್ಲಿಕೇಶನ್ ನಂಬರ್ ಜೊತೆಗೆ ಅವರು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಅರ್ಲಿಯರ್ ಯಾರು ಎಲಿಜಿಬಲ್ ಆಗಿದ್ದಾರೆ ಅವ್ರ ರಿಜಿಸ್ಟರ್ ನಂಬರ್ ಅನ್ನ ಆನ್ಲೈನ್ ಮೂಲಕ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಯಾರು ಕ್ವಾಲಿಫೈ ಆಗಿದ್ದಾರೆ ರಿಜಿಸ್ಟರ್ ನಂಬರ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಲೈಕ್ CSR ನೆಟ್ ಎಕ್ಸಾಮ್ ನಲ್ಲಿ ಕೂಡ ಹೀಗೆ ಅನೌನ್ಸ್ ಮಾಡ್ತಾರೆ. ಸೊ ಅದೇ ತರ ಇಲ್ಲಿ ನೋಡ್ಬೋದು ನಾವು ರಿಸಲ್ಟ್ ಅನ್ನ. ಸೊ ಹಾಗೆ ಇಲ್ಲಿ ನೋಡೋದಾದ್ರೆ ಇನ್ನೊಂದು ಪ್ರಕಟಣೆ ಏನಂದ್ರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಪ್ರಕಟಣೆ ಬಗ್ಗೆ ಅವರು ಇಲ್ಲಿ ನೋಟಿಫಿಕೇಶನ್ ಅನ್ನ ನೋಡ್ಬೋದು ಇಲ್ಲಿ. ಸೊ ಡೇಟ್ 28/05/2024 28 ಮೇಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಪಬ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪ್ರೊವಿಷನಲ್ ರಿಸಲ್ಟ್ಸ್. ಈ ಪ್ರಕಟಣೆಯನ್ನು ಡೀಟೇಲ್ ಆಗಿ ನೋಡಿದಾಗ ನಮಗೆ ಯಾವ ರೀತಿ ಪ್ರೊಸೀಜರ್ ಅವರು ಫಾಲೋ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ KA ಕಡೆಯಿಂದ ಫಲಿತಾಂಶವನ್ನು ಅವರು ಪ್ರಕಟಿಸಿದ್ದಾರೆ. ಸೊ ಸ್ಟೂಡೆಂಟ್ಸ್ ನಿಮ್ಮ ಸ್ಕೋರ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಕ್ವಾಲಿಫೈ ಆಗಿದ್ದೀರಾ ಹೇಗೆ ಅಂತೇಳಿ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅದರ ಬೇಸಿಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು. ಸೊ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಮತ್ತೆ ನಿಮ್ಮ ಸ್ಕೋರ್ ಪ್ರಕಾರ ನೀವು ಹೇಗೆ ಕ್ವಾಲಿಫೈ ಆಗಿದ್ದೀರಿ ಇಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.